ನಮಸ್ಕಾರ. ಸಮಸ್ತ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಜಪ್ಪಿನಮಗರು ಹಾಗೂ ಕ್ರೀಡಾ ಭಾರತಿ ರಿಷೆಡ್ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಕ್ರೀಡೋತ್ಸವ ರವಿವಾರ ಜಪ್ಪಿನಮಗರು ಶ್ರೀ ಗಣೇಶೋತ್ಸವ ಮಂಟಪ ಮೈದಾನದಲ್ಲಿ ನಡೆಯಿತು. ಜಪ್ಪಿನಮಗರು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿಯ ವತಿಯಿಂದ ಕ್ರೀಡಾ ಭಾರತಿ ಮಂಗಳೂರು ಇದರ ಸಹಭಾಗಿತ್ವದಲ್ಲಿ ಜಪ್ಪಿನಮಗರು ಶ್ರೀ ಗಣೇಶ ಮಂಟಪದ ಮೈದಾನದಲ್ಲಿ ಕ್ರೀಡೋತ್ಸವ ಕಾರ್ಯಕ್ರಮ ಜರುಗಿತು. ಸಮಿತಿ ಅಧ್ಯಕ್ಷರಾದ ಶ್ರೀ ನಾಗೇಂದ್ರ ಕುಮಾರ್ ಅವರು ಬಂದಂತ ಅತಿಥಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದರು. నేను మాతల పరవాది తుమ్మనడు స్వాగతం అందుతున్నా. ಜಪ್ಪಿನಮಗರು ಕಟ್ಟಪುಣಿ ಶ್ರೀಮತಿ ಪ್ರೇಮಾ ದಾಮೋದರ ಶೆಟ್ಟಿ ಹಾಗೂ ಶ್ರೀಯುತ ದಾಮೋದರ ಶೆಟ್ಟಿ ಅವರು ದೀಪ ಬೆಳಗಿಸುವುದರೊಂದಿಗೆ ಸಭಾ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಸಭಾಧ್ಯಕ್ಷತೆ ವಹಿಸಿದ್ದ ಮಾಜಿ ಸಚಿವರಾದ ಹಾಗೂ ಕರ್ನಾಟಕ ರಾಜ್ಯ ಕ್ರೀಡಾ ಭಾರತಿ ಉಪಾಧ್ಯಕ್ಷರಾದ ಶ್ರೀ ಬಿ ನಾಗರಾಜ್ ಶೆಟ್ಟಿಯವರು ಕಾರ್ಯಕ್ರಮಕ್ಕೆ ಶುಭಾಶಯ ತಿಳಿಸಿದರು. ತುಳುನಾಡು ಪರಶುರಾಮ ಸೃಷ್ಟಿದ ಈ ತುಳುನಾಡು ವಿಶೇಷ ಶಕ್ತಿ ಉಪ್ಪನ ನಾಡು. ಅಂಚಿನವಳು ಈ ಶಕ್ತಿ ಇತ್ತಿನ ನಾಡು ನಮ್ಮ ಮಾತ ಪುಡುದ ನಮ್ಮ ಮಾತ ಪುಣ್ಯಾತ್ಮರು ಅಂಚಿನವಳು ದೈವ ದೇವರಿನ ನಮ್ಮಾತು ನಂಬುನಾಥ ಇಡೀ ದೇಶಗಳು ಬೇತ ಓಲ್ಲ ನಂಬುಜೇರನ್ನು ಒಂಜಿ ಪ್ರತೀತಿ ಅಂಚನೆ ಅಭಿವೃದ್ಧಿ ಆಪಿನ ನಮ್ಮ ದೈವ ದೇವಸ್ಥಾನಗಳು ಬಹಳ ವಿಶೇಷ. ಒಂಜಿ ಕಾಲೋಡು ಯಾನು ಎಲ್ಲಿಪುರಂಗ ಪಣದಿತ್ತೇರು ಮಸರು ಗುಡಿಕೆ ಬಣ್ಣಗ ಅತ್ತಾವರದ ಒಂಜಿ ಎಂದು ಅತ್ತಾವಡ ಒಂಜಿ ಬಾರಿ ಗೌಜಿದ ಮಸರು ಗುಡಿಕೆ ಅಂದು ಗಣೇಶೋತ್ಸವ ಬಂಡ ಸಂಗನಿಕೇತ್ರ ಒಂಜಿ ಗಣೇಶೋತ್ಸವ ಅಪ್ಪಗ ಎಂಗ್ಲಿಗೆ ರಡ್ಡು ಅಡೆ ಪೋಡೆ ಆ ಕಾರ್ಯಕ್ರಮವು ಅಣ್ಣ ಇನಿ ಭಾಳ ವಿಶೇಷವಾದ ಏನು ಪಂಡ ಇಚ್ಛೆ ಪಡೋದಿಲ್ಲ ಬಂದಲೆ ಪ್ರತಿ ಒಂಜಿ ಗ್ರಾಮೋಡ್ಲ ಪ್ರತಿ ಒಂಜಿ ಕ್ಷೇತ್ರೋಡ್ಲ ಇನಿ ಗಣೇಶೋತ್ಸವ ಅಂಚನೆ ಮಸರುಗುಡಿಕೆ ಕೃಷ್ಣನ ಪೂಜೆ ಅಂಚನೆ ಬೇತೆ ಬೇತೆ ರೀತಿಯ ಪೂಜೆ ಪುರಸ್ಕಾರರು ದಸರಾ ಉತ್ಸವದ ಪೂಜೆಗಳು ಮಾತ್ರ ನಡ್ತೋದುಂಡು, ಶಾರದಾ ಉತ್ಸವ ನಡ್ತೋದುಂಡು. ಭಾಳ ಸಂತೋಷ. ಶ್ರೀ ಭರತರಾಜ್ ಶೆಟ್ಟಿ ಬಜಾಲ್ ಅವರು ಕ್ರೀಡಾಂಗಣವನ್ನ ಉದ್ಘಾಟಿಸಿದರು. ಮಹಿಳೆಯರಿಗೆ ಥ್ರೋಬಾಲ್, ಹಗ್ಗಜಗ್ಗಾಟ, ಪುರುಷರಿಗೆ ವಾಲಿಬಾಲ್, ಹಗ್ಗಜಗ್ಗಾಟ, ಮಕ್ಕಳಿಗೆ ಹಾಗೂ ಮಹಿಳೆಯರಿಗೆ ವಿವಿಧ ಸ್ಪರ್ಧೆಗಳು, ಮಡಕೆ ಒಡೆಯುವ ಮುಕ್ತ ಸ್ಪರ್ಧೆ ಹಾಗೂ ವಿಶೇಷ ಆಕರ್ಷಣೆಯಾಗಿ ಮಹಿಳೆಯರಿಗೆ ಲಗೋರಿ ಸ್ಪರ್ಧೆ ಜರುಗಿತು. ಕಾರ್ಯಕ್ರಮದಲ್ಲಿ ಕಡೆಕಾರ್ ಶ್ರೀ ದುರ್ಗಾ ಕ್ಷೇತ್ರ ಗುರುವನ ಇದರ ಕಾರ್ಯದರ್ಶಿ ಜೆ ಕೊರಗಪ್ಪ, ಜಿಲ್ಲಾ ಕ್ರೀಡಾ ಭಾರತೀಯ ಕಾರ್ಯದರ್ಶಿ ಕೃಷ್ಣ ಶೆಟ್ಟಿ ತಾರೆಮಾರ್, ಉದ್ಯಮಿಯಾದ ಶ್ರೀಮತಿ ಕಮಲಮ್ಮ ಪಿಜಿ, ಸಿವಿಲ್ ಕಾಂಟ್ರಾಕ್ಟರ್ ಶ್ರೀ ಪುಷ್ಪರಾಜ್ ಪೂಜಾರಿ, ಲಯನ್ಸ್ ಕ್ಲಬ್ ನೇತ್ರಾವತಿ ಅಧ್ಯಕ್ಷರಾದ ನಿರ್ಮಲಾ ಪ್ರಮೋದ್ ಇನ್ನಿತರ ಅತಿಥಿಗಳು ಉಪಸ್ಥಿತರಿದ್ದರು. ಯುವವಾಹಿನಿ ಕೇಂದ್ರ ಸಮಿತಿ ಇದರ ಆಶ್ರಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜನ್ಮದಿನಾಚರಣೆಯ ಪ್ರಯುಕ್ತ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಮತ್ತು ಅವರ ಶಿಷ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಪವಿತ್ರ ಕ್ಷೇತ್ರಗಳ ಪರಿಚಯವನ್ನು ಒಳಗೊಂಡಿರುವ ಅರವಿಪುರಂದಿಂದ ಓಂಕಾರೇಶ್ವರದೆಡೆಗೆ ಗ್ರಂಥ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು. ಜಗತ್ತಿಗೆ ಮಾನವೀಯತೆಯ ಸಂದೇಶ ನೀಡಿದವರಲ್ಲಿ ಬುದ್ಧ ಮತ್ತು ಬಸವಣ್ಣರ ಬಳಿಕದ ಸ್ಥಾನ ಬ್ರಹ್ಮಶ್ರೀ ನಾರಾಯಣ ಗುರುಗಳಿಗೆ ಸಲ್ಲುತ್ತದೆ ಎಂದು ವಿಧಾನ ಪರಿಷತ್ ಸದಸ್ಯ ಬಿಕೆ ಹರಿಪ್ರಸಾದ್ ಅಭಿಪ್ರಾಯಿಸಿದ್ದಾರೆ. ಯುವ ವಾಹಿನಿ ಕೇಂದ್ರ ಸಮಿತಿ ಆಶ್ರಯದಲ್ಲಿ ಮಂಗಳೂರು ಘಟಕದ ಆತಿಥ್ಯದಲ್ಲಿ ಬ್ರಹ್ಮಶ್ರೀ ನಾರಾಯಣ ಗುರುಗಳ 170ನೇ ಜಯಂತಿಯ ಪ್ರಯುಕ್ತ ನಾರಾಯಣ ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಹಾಗೂ ಅವರ ಶಿಷ್ಯರಿಂದ ಪ್ರತಿಷ್ಠಾಪಿಸಲ್ಪಟ್ಟ ಪವಿತ್ರ ಕ್ಷೇತ್ರಗಳ ಪರಿಚಯವನ್ನು ಒಳಗೊಂಡಿರುವ ಡಾಕ್ಟರ್ ಮೀನಾಕ್ಷಿ ರಾಮಚಂದ್ರ ಅವರಿಂದ ಕನ್ನಡಕ್ಕೆ ಅನುವಾದಿಸಲ್ಪಟ್ಟ ಅರವಿಪುರದಿಂದ ಓಂಕಾರೇಶ್ವರದವರೆಗೆ ಗ್ರಂಥವನ್ನು ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಬುದ್ಧ ಬಸವಣ್ಣ ನಂತರ ಮಾನವೀಯತೆ ಬಗ್ಗೆ ಯಾರಾದರೂ ದೇಶಕ್ಕೆ ಪ್ರಪಂಚಕ್ಕೆ ಒಂದು ಸಂದೇಶವನ್ನು ಕೊಟ್ಟಿದ್ದರೆ ಅದು ಗುರುನಾರಾಯಣರವರು ಅಂತ ಹೇಳಿದ್ರೆ ತಪ್ಪಾಗಲಾರದು. ಗೌತಮ ಬುದ್ಧವೂ ಸಹ ಯಾವ ಧರ್ಮದಲ್ಲಿ ಶೋಷಣೆ ಆಗ್ತಾ ಇತ್ತು ಆ ಧರ್ಮದ ವಿರುದ್ಧ ಸಮಾಜವನ್ನು ಸುಧಾರಣೆ ಮಾಡಲು ಅವ್ರದ್ದೇ ಆದ ಧರ್ಮವನ್ನು ಮಾಡಿಕೊಂಡು ಬೌದ್ಧ ಧರ್ಮ ಇವತ್ತು ಇಡೀ ಪ್ರಪಂಚದಲ್ಲಿ 3ನೇ ದೊಡ್ಡ ಧರ್ಮವಾಗಿ ಆಗಿದೆ. ಭಾರತ ದೇಶದಲ್ಲಿ ಆ ಧರ್ಮದ ನೆಲೆ ಮಾತ್ರ ಇದೆ ವಿನಃ ಇಡೀ ಪ್ರಪಂಚದಲ್ಲಿ ನೋಡಿದಾಗ ಅದು 3ನೇ ಸ್ಥಾನದಲ್ಲಿದೆ. ತದನಂತರ ಬಸವಣ್ಣನವರು
12ನೇ ಶತಮಾನದಲ್ಲಿ ಬಸವಣ್ಣನವರು ಅವರೂ ಸಹ ಮಾನವೀಯತೆಯನ್ನು ಪ್ರತಿಪಾದನೆ ಮಾಡಿದ ಸಂದರ್ಭದಲ್ಲಿ ಅಹಿಂಸೆಯೇ ಪರಮೋ ಧರ್ಮ ಅಂಥೇಳಿ ಅವರು ಇಡೀ ದೇಶದಲ್ಲಿ, ಇಡೀ ಪ್ರಪಂಚದಲ್ಲಿ ಅವರ ಸಂದೇಶವನ್ನು ಕೊಟ್ಟ ಸಂದರ್ಭದಲ್ಲೂ ಸಹ ಅವರ ವಿರುದ್ಧವಾಗಿ ಬಹಳಷ್ಟು ಪ್ರಬಲವಾದ ಸಮುದಾಯದವರ ವಿರುದ್ಧವಾಗಿದ್ದರು. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಕೊರಗಪ್ಪ ಸಭಾಭವನದಲ್ಲಿ ಶನಿವಾರ ನಡೆದ ಕಾರ್ಯಕ್ರಮದಲ್ಲಿ ಆರ್ಯ ಈಡಿಗ ಮಹಾಸಂಸ್ಥಾನದ ಪೀಠಾಧಿಪತಿ ಶ್ರೀ ವಿಖ್ಯಾತಾನಂದ ಸ್ವಾಮೀಜಿ ಆಶೀರ್ವಚನ ನೀಡಿ ಜಾತಿ ಶೋಷಣೆಯ ವಿರುದ್ಧ ಮಾತನಾಡಿದ ಬಹುತೇಕ ಮಹನೀಯರು ಯಾರೂ ಕ್ಷೇತ್ರಾರಾಧನೆಯನ್ನ ಬೆಂಬಲಿಸಿಲ್ಲ. ಆದರೆ ನಾರಾಯಣ ಗುರುಗಳು ಅದಕ್ಕೆ ಮಹತ್ವ ನೀಡಿದವರು. ಕ್ಷೇತ್ರದ ಆರಾಧನೆಯನ್ನ ಬಿಟ್ಟು ಭಾರತೀಯ ಸಂಸ್ಕೃತಿ ಇಲ್ಲವಾಗಿದ್ದು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಕ್ಷೇತ್ರ ಸಂಕಲ್ಪ ಮಾನಸಿಕ ನೆಮ್ಮದಿಗೆ ಪೂರಕವಾಗಿದೆ ಎಂದರು. ನಾರಾಯಣ ಗುರುಗಳು ಆ ಕ್ಷೇತ್ರಾರಾಧನೆಯ ಮೂಲಕವೇ ಭೇದ ಭಾವವನ್ನು ಹೋಗಲಾಡಿಸಿದರು. ಅದು ನಾರಾಯಣ ಗುರುಗಳ ಅತ್ಯಂತ ವಿಶೇಷ ಗುಣ. ಯಾಕಂದ್ರೆ ಭಾರತೀಯ ಸಂಸ್ಕೃತಿ ಎಂಬುದು ಕ್ಷೇತ್ರಾರಾಧನೆಯ ಒಳಗೆ ಅವ್ಯಕ್ತವಾಗಿದೆ. ಕ್ಷೇತ್ರಾರಾಧನೆಯನ್ನು ಬಿಟ್ಟು ಭಾರತೀಯ ಸಂಸ್ಕೃತಿ ಇಲ್ಲ. ಆ ಕ್ಷೇತ್ರಾರಾಧನೆಯ ಮೂಲಕವೇ ತನ್ನ ಕಣ್ಣೀರಿನ ಅಭಿಷೇಕದಿಂದ ಪ್ರತಿಷ್ಠೆಗೈದಂತ ಹರಿಪುರ ಶಿವಕ್ಷೇತ್ರದಿಂದ ಹಿಡಿದು ಓಂಕಾರೇಶ್ವರವರೆಗೆ 41 ಕ್ಷೇತ್ರವನ್ನು ಮಾಡಿದೆ. ಈ 41 ಕ್ಷೇತ್ರದ 41 ಸಂಖ್ಯೆಯ ಬಗ್ಗೆಯೂ ನಾವು ಕೇಳ್ತೇವೆ. ಗುರುವಿನ ಕ್ಷೇತ್ರ ಸಂಕಲ್ಪ, ದೇವಸ್ಥಾನವನ್ನು ಸಂಸ್ಕೃತದಲ್ಲಿ ಕ್ಷೇತ್ರ ಅಂತ ಹೇಳ್ತಾರೆ. ಆದರೆ ಸಂಸ್ಕೃತ ಭಾಷೆಯಲ್ಲಿ 2ಕ್ಕೂ ಕ್ಷೇತ್ರ ಅಂತ ಹೇಳ್ತಾರೆ. ಯಾವುದು? ಒಂದು ನಮ್ಮ ಶರೀರ, ಕ್ಷೀಯತೆ ಇತಿ ಕ್ಷೇತ್ರ ಅಂತ ಅರ್ಥ. ಇನ್ನೊಂದು ಚತಾತ್ರಾಯತೆ ಇತಿ ಕ್ಷೇತ್ರ ಅಂತ. ನಮ್ಮನ್ನೆಲ್ಲ ಉದ್ಧಾರ ಮಾಡುವಂಥದ್ದು ಅದು ಕ್ಷೇತ್ರ. ಅದು ಗೋಕರ್ಣನಾಥ ಸನ್ನಿಧಿಯಲ್ಲಿ ನಾವು ಇದ್ದೇವೆ. ಆ ಕ್ಷೇತ್ರ ನಮ್ಮನ್ನೆಲ್ಲ, ನಮ್ಮ ಮಾನಸಿಕ ಶಾಂತಿ ನೆಮ್ಮದಿಯನ್ನಿಟ್ಟು ನಮ್ಮನ್ನು ಮೇಲೆ. ಕುದ್ರೋಳಿ ಶ್ರೀ ಗೋಕರ್ಣನಾಥ ಕ್ಷೇತ್ರದ ಅಧ್ಯಕ್ಷ ಎಚ್.ಎಸ್. ಸಾಯಿರಾಮ್ ಕಾರ್ಯಕ್ರಮ ಉದ್ಘಾಟಿಸಿ ಶುಭ ಹಾರೈಸಿದರು. ಪ್ರಸ್ತುತ ಕಾಲಘಟ್ಟಕ್ಕೆ ಈ ಪುಸ್ತಕ ಬಹಳ ಮಹತ್ವದಾಗಿದ್ದು, ಪ್ರತಿಯೊಬ್ಬರು ಈ ಪುಸ್ತಕವನ್ನು ತಮ್ಮ ಮನೆಯಲ್ಲಿಟ್ಟುಕೊಳ್ಳಬೇಕು. ನಾರಾಯಣ ಗುರುಗಳ ಚಿಂತನೆ, ತತ್ವ, ಸಂದೇಶ, ದೂರದರ್ಶಿತ್ವದೊಂದಿಗೆ ಗುರುಗಳ ಜೀವನದ ಪ್ರತಿಯೊಂದು ಮಜಲುಗಳನ್ನು ಈ ಪುಸ್ತಕ ಹೊಂದಿರಲಿದೆ. ಗುರುಗಳು ದೇವಸ್ಥಾನಗಳನ್ನು ಪ್ರತಿಷ್ಠಾಪಿಸುತ್ತಾರೆ ಹಿಂದಿರುವ ಸತ್ಯಗಳ ಅರಿವು ಈ ಪುಸ್ತಕಗಳ ಮೂಲಕ ಆಗಲಿದೆ. ಮುಂದಿನ ಪೀಳಿಗೆಗೆ ಈ ಗ್ರಂಥ ಒಂದು ದಾಖಲೀಕರಣ. ಯುವವಾಹಿನಿ ಕೇಂದ್ರ ಸಮಿತಿ ಅಧ್ಯಕ್ಷ ಹರೀಶ್ ಕುಮಾರ್ ಅಧ್ಯಕ್ಷತೆ ವಹಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿ ಡಾಕ್ಟರ್ ಪಿ.ಎಲ್. ಧರ್ಮ, ಅಖಿಲ ಭಾರತ ಬಿಲ್ಲವರ ಯೂನಿಯನ್ ಅಧ್ಯಕ್ಷ ನವೀನ್ ಚಂದ್ರ ಡಿ. ಸುವರ್ಣ, ರಾಷ್ಟ್ರೀಯ ಬಿಲ್ಲವರ ಮಹಾಮಂಡಲ ಅಧ್ಯಕ್ಷ ರಾಜಶೇಖರ್ ಕೋಟ್ಯ, ನಾರಾಯಣಗುರು ವಿಚಾರ ವೇದಿಕೆ ರಾಜ್ಯಾಧ್ಯಕ್ಷ ಸತ್ಯಜಿತ್ ಸುರತ್ಕಲ್, ಗುರು ಬೆಳದಿಂಗಳು ಫೌಂಡೇಶನ್ ಅಧ್ಯಕ್ಷ ಪದ್ಮರಾಜ್ ಆರ್, ನಮ್ಮ ಕುಡ್ಲ ವಾಹಿನಿ ನಿರ್ದೇಶಕ ಲೀಲಾಕ್ಷ ಬಿ. ಕರ್ಕೇರ, ಶ್ರೀ ನಾರಾಯಣಗುರು ವೈದಿಕ ಸಮಿತಿ ಅಧ್ಯಕ್ಷ ಹರೀಶ್ ಶಾಂತಿ, ನಾರಾಯಣ ಗುರುಸ್ವಾಮಿ ಸೇವಾ ಸಂಘದ ಅಧ್ಯಕ್ಷ ಜಯ ವಿಕ್ರಮ ಕಲ್ಲಾಪು, ಕುಳಾಯಿ ಫೌಂಡೇಶನ್ ಅಧ್ಯಕ್ಷೆ ಪ್ರತಿಭಾ ಕುಳಾಯಿ, ಗ್ರಂಥ ಅನುವಾದಕರಾದ ಮೀನಾಕ್ಷಿ ರಾಮಚಂದ್ರ, ಯುವವಾಹಿನಿ ಮಂಗಳೂರು ಘಟಕ ಅಧ್ಯಕ್ಷ ನಾಗೇಶ್ ಅಮೀನ್, ಯುವವಾಹಿನಿ ಗುರುತತ್ವ ಪ್ರಚಾರ ಸಮಿತಿ ನಿರ್ದೇಶಕ ಮೋಹನ್ ಮಾಡೂರು, ಯುವವಾಹಿನಿ ಮಂಗಳೂರು ಘಟಕ ಕಾರ್ಯದರ್ಶಿ ಶ್ರವಣ್ ಎಸ್ ಕೂಳೂರು, ಗುರುತತ್ವ ಪ್ರಚಾರ ಸಮಿತಿ ನಿರ್ದೇಶಕ ಪೂವಪ್ಪ ಕೊಗ್ಯಾನ್ ಉಪಸ್ಥಿತರಿದ್ದರು. ಯುವವಾಹಿನಿ ಕೇಂದ್ರ ಸಮಿತಿ ಮಾಜಿ ಅಧ್ಯಕ್ಷ ಸಾಧು ಪೂಜಾರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ದಿನೇಶ್ ರಾಯ್ ಮತ್ತು ಪ್ರಜ್ಞಾ ಕಾರ್ಯಕ್ರಮ ನಿರೂಪಿಸಿದರು. Your dream home at Rohan Estate near Marga Hills is within reach, with plots starting at just ₹40,000 per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now to book your plot and start building the life you've always wanted. Rohan Estate near Marga Hills, where your future home awaits at just ₹40,000 per month. Call us now at 98454-90100. ಬಿಜೆಪಿ ದಕ್ಷಿಣ ಮಂಡಲ ಹಿಂದುಳಿದ ಮೋರ್ಚಾ ವತಿಯಿಂದ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಚರ್ಮ ಕುಟೀರವನ್ನು ಕೊಡುಗೆಯಾಗಿ ನೀಡಲಾಯಿತು. ಬಿಜೆಪಿ ದಕ್ಷಿಣ ಮಂಡಲ ಹಿಂದುಳಿದ ಮೋರ್ಚಾ ವತಿಯಿಂದ ಮಾಜಿ ಮೇಯರ್ ದಿವಾಕರ್ ಪಾಂಡೇಶ್ವರ್ ತಮ್ಮ ಹುಟ್ಟು ಹಬ್ಬದ ಸವಿ ನೆನಪಿಗಾಗಿ ಕೊಡಮಾಡಿದ ಚರ್ಮ ಕುಟೀರದ ಉದ್ಘಾಟನೆ ಮಂಗಳವಾರ ಬೆಳಗ್ಗೆ ಆರ್ಟಿಒ ಕಚೇರಿ ಮುಂಭಾಗದಲ್ಲಿ ನಡೆಯಿತು.
ಬಳಿಕ ಮಾತನಾಡಿದ ಮಂಗಳೂರು ದಕ್ಷಿಣ ಕ್ಷೇತ್ರದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ರಾಜಸ್ವಾಮಿ ಅವರು ಆರ್ಟಿಒ ಬಳಿ ಕಳೆದ 40 ವರ್ಷಗಳಿಂದ ಚರ್ಮ ಕುಟೀರ ನಡೆಸಿಕೊಂಡು ಬರುತ್ತಿದ್ದು, ಈ ಹಿಂದೆ ಕೊಟ್ಟಿದ್ದ ಅಂಗಡಿ ಸಂಪೂರ್ಣ ಹಾಳಾಗಿತ್ತು. ಈ ಹಿನ್ನೆಲೆಯಲ್ಲಿ ದಿವಾಕರ್ ಪಾಂಡೇಶ್ವರ್ ಅವರು 85,000 ರೂಪಾಯಿ ವೆಚ್ಚದಲ್ಲಿ ಹೊಸ ಅಂಗಡಿಯನ್ನ ನಿರ್ಮಿಸಿ ಕೊಟ್ಟಿದ್ದಾರೆ. ಅವರ ಸಾಮಾಜಿಕ ಕಳಕಳಿ ಶ್ಲಾಘನೀಯವಾದ್ದು. ಅವರಿಗೆ ಭಗವಂತ ಮತ್ತಷ್ಟು ಶಕ್ತಿ ಸಾಮರ್ಥ್ಯವನ್ನ ಕೊಟ್ಟು ಸಮಾಜದ ಕೆಲಸ ಮಾಡಲು ಆರೋಗ್ಯವನ್ನ ನೀಡಲಿ ಎಂದು ಶುಭ ಹಾರೈಸಿದರು. ಅವರ ಮನಸ್ಸು ಬಹಳ ವಿಶಾಲವಾಗಿ ಕಷ್ಟದಲ್ಲಿರುವಂಥ ವ್ಯಕ್ತಿಗಳ ಕಣ್ಣೀರು ಒರೆಸುವಂಥ ಪ್ರಾಮಾಣಿಕ ಮನಸ್ಥಿತಿ ಮಾನಸಿಕತೆ ಅವರಿದೆ. ಹಾಗಾಗಿ ಅವರು 3 ಬಾರಿ ಆಯ್ಕೆ ಆಗಿದ್ದಾರೆ. ಆಯ್ಕೆ ಆಗುವಂಥ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಗಳು, ಯಾವುದೇ ಜಾತಿ, ಮತ, ಪಂಥ, ಧರ್ಮದವರು ಬಂದರೂ ಕೂಡ ಅವರಿಗೆ ನಗುಮುಖದ ಸೇವೆಯೊಂದಿಗೆ ರಾತ್ರಿ ಹಗಲು ಎಲ್ಲ ಕಡೆಯ ಕೆಲಸ ಕಾರ್ಯಗಳನ್ನು ಭಾಳ ಯಶಸ್ವಿಯಾಗಿ ಮಾಡ್ತಾರೆ. ಹಾಗಾಗಿ ನಾನು ದಿವಾಕರ್ ಅವರಿಗೆ ಈ ಸಂದರ್ಭದಲ್ಲಿ ಇಷ್ಟೇ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರಿಗೆ ಭಗವಂತ ಇನ್ನಷ್ಟು ಶಕ್ತಿ ಕೊಡಬೇಕು, ಇನ್ನಷ್ಟು ಸಾಮರ್ಥ್ಯ ಕೊಡಬೇಕು, ಇನ್ನಷ್ಟು ಆರ್ಥಿಕವಾಗಿ ಶಕ್ತಿಯನ್ನು ಕೊಡ್ತಾ ಅವರಿಗೆ ಆರೋಗ್ಯ ಆಯುಷ್ಯನ್ನು ಕೊಟ್ಟು ಅವರು ಇದೇ ರೀತಿಯ ಸೇವೆಯನ್ನು ಮಾಡುವಂಥದ್ದಾಗಬೇಕು. ಇವತ್ತು ಅವರಿಗೆ 50 ವರ್ಷ ತುಂಬಿದಂಥ ಸಂದರ್ಭದಲ್ಲಿ ಈ ಕೆಲಸ ಕಾರ್ಯಗಳು, ಈ ಕೊಡುಗೆಗಳು ಅಭೂತಪೂರ್ವವಾಗಿದೆ. ಅವರಿಗೆ ಬಹಳ ವಿಶೇಷವಾಗಿದೆ. ಬಳಿಕ ಮಾತು ಮುಂದುವರಿಸಿದ ಮಂಗಳೂರು ಮೇಯರ್ ಸುರೇಶ್ ಶೆಟ್ಟಿ ಕಣ್ಣೂರು ಅವರು, ಈ ಹಿಂದೆಯೂ ದಿವಾಕರ್ ಪಾಂಡೇಶ್ವರ್ ಅವರು ಮಹಿಳೆಯರಿಗೆ ಹೊಲಿಗೆ ಯಂತ್ರ, ಮಕ್ಕಳಿಗೆ ಸ್ಕಾಲರ್ಶಿಪ್ ನೀಡುವ ಮೂಲಕ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಸಿಕೊಂಡವರು. ಈ ಬಾರಿ ತಮ್ಮ 49ನೇ ಹುಟ್ಟುಹಬ್ಬದ ಪ್ರಯುಕ್ತ ಬಡ ಚಮ್ಮಾರನಿಗೆ ಕುಟೀರ ನಿರ್ಮಿಸಿ ಕೊಟ್ಟಿದ್ದಾರೆ. ಅವರಿಗೆ ಮಂಗಳೂರು ಮಹಾನಗರ ಪಾಲಿಕೆ ಮತ್ತು ಜನರ ಪರವಾಗಿ ಅಭಿನಂದನೆಗಳು ಎಂದು ಹೇಳಿದರು. ಕಳೆದ 16 ವರ್ಷಗಳಿಂದ ಪಾಂಡೇಶ್ವರ ಪ್ರದೇಶದಲ್ಲಿ ಪಾಂಡೇಶ್ವರದ ಮಹಾಲಿಂಗೇಶ್ವರದ ದೇವರ ದೀಪೋತ್ಸವದ ಸಂದರ್ಭದಲ್ಲಿ ಬಹಳ ವಿನೂತನವಾಗಿ ಅಲ್ಲೂ ಕೂಡ ಸುಮಾರು 22 ಮಂದಿ ಮಹಿಳೆಯರಿಗೆ ಉಚಿತವಾದಂತಹ ಹೊಲಿಗೆ ಯಂತ್ರವನ್ನು ಕೊಡುವಂತಹ ವಿನೂತನವಾಗಿರತಕ್ಕಂತಹ ಕಾರ್ಯ ಇರಬಹುದು. ಅದರ ಜೊತೆಗೆ ಪಾಂಡೇಶ್ವರ ಪರಿಸರದಲ್ಲಿ ಇರತಕ್ಕಂತಹ ಶಾಲೆಯ ಎಲ್ಲ ಮಕ್ಕಳಿಗೆ ಸ್ಕಾಲರ್ಶಿಪ್ ಅನ್ನು ಕೊಡುವಂತಹ ಕಾರ್ಯಕ್ರಮವನ್ನು ಮಾಡುವುದರ ಮುಖಾಂತರ ಬಹಳಷ್ಟು ಇಂತಹ ಜನಪರ ಕಾರ್ಯವನ್ನು ಮಾಡುವುದರ ಮುಖಾಂತರ ಇವತ್ತು ನಮ್ಮೆಲ್ಲರ ನಾಯಕರಾಗಿ ಮೂಡಿ ಬಂದಿದ್ದಾರೆ. ವೇದಿಕೆಯಲ್ಲಿ ಭಾರತ ಜನತೆಯ ಪಾರ್ಟಿ ಜಿಲ್ಲಾ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾದ ಮಹೇಶ್ ಜೋಗಿ, ಒಬಿಸಿ ಮೋರ್ಚಾ ಉಪಾಧ್ಯಕ್ಷ ರಾಘವೇಂದ್ರ, ಅಶ್ವಿತ್ ಕೊಟ್ಟಾರಿ, ರಮೇಶ್ ಕಂಡೆಟ್ಟೂರ್, ಮಾಜಿ ಮೇಯರ್ ಪ್ರೇಮಾನಂದ ಶೆಟ್ಟಿ, ಪೂರ್ಣಿಮಾ, ಸದಸ್ಯರಾದ ಭಾನುಮತಿ, ರೇವತಿ, ಶ್ಯಾಮಸುಂದರ್, ಹಿಂದುಳಿದ ಮೋರ್ಚಾ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಆಮ್ ಆದ್ಮಿ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ವತಿಯಿಂದ ಮಹಿಳೆಯರ ಸಬಲೀಕರಣದ ನಿಟ್ಟಿನಲ್ಲಿ ಆರ್ಥಿಕವಾಗಿ ಅವರನ್ನು ಬಲಗೊಳಿಸಲು ಉಚಿತವಾಗಿ ಮಸಾಲಾ ಪುಡಿ ತರಬೇತಿ ಕಾರ್ಯಾಗಾರವನ್ನು ಇತ್ತೀಚೆಗೆ ಬಲ್ಮಠದ ಶಾಂತಿ ನಿಲಯದಲ್ಲಿ ಆಯೋಜಿಸಲಾಗಿತ್ತು. ಆಮ್ ಆದ್ಮಿ ಪಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ವತಿಯಿಂದ ಆಗಸ್ಟ್ 24ರಂದು ಮಹಿಳೆಯರ ಸಬಲೀಕರಣದ ನಿಟ್ಟಿನಲ್ಲಿ ಆರ್ಥಿಕವಾಗಿ ಅವರನ್ನ ಬಲಗೊಳಿಸಲು ಉಚಿತ ಮಸಾಲಾ ಪುಡಿ ತರಬೇತಿ ಕಾರ್ಯಾಗಾರ ಬಲ್ಮಠದ ಶಾಂತಿ ನಿಲಯದಲ್ಲಿ ಜರುಗಿತು. ಶ್ರೀಮತಿ ಗ್ಲಾವಿನ್ ಡಿಸೋಜಾ, ಶಾಲೆಟ್ ಪಿಂಟೋ ಪ್ರಾರ್ಥನೆಗೈದರು. ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲಿ ಕೈ ಹಿಡಿದು ನಡೆಸೆನ್. ಶ್ರೀಮತಿ ವಿದ್ಯಾ ರಾಕೇಶ್ ಅತಿಥಿಗಳನ್ನು ಸ್ವಾಗತಿಸಿದರು. ವೇದಿಕೆಯಲ್ಲಿ ನಮ್ಮ ಆಮ್ ಆದ್ಮಿ ಪಕ್ಷದ ಹಿಂದುಳಿದ ವರ್ಗಗಳ ರಾಜ್ಯಾಧ್ಯಕ್ಷರಾಗಿರುವ ಶ್ರೀ ನವೀನ್ ಚಂದ್ರ ಪೂಜಾರಿ ಅವರಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ವಿವೇಕಾನಂದ ಸ್ಯಾಲೇನ್ಸ್ ರವರು ಕೂಡ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಶ್ರೀಮತಿ ಸೀಮಾ ಮಡಿವಾಳ್ ಕಾರ್ಯಕ್ರಮ ನಿರೂಪಿಸಿದರು. ಗಣ್ಯರಿಂದ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಲು ಮುಖ್ಯ ಅತಿಥಿಗಳಾಗಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಕಾರ್ಯದರ್ಶಿ ಶ್ರೀಮತಿ ಉಷಾ ಮೋಹನ್ ರವರು ಭಾಗವಹಿಸಿದ್ದರು. ಸುಮಾರು 1, 2, 3, 4 ಕಾರ್ಯಕ್ರಮಗಳಿಂದ ಇವತ್ತಿಗೂ ಬಂದು ಅಟೆಂಡ್ ಆದವರು ಸಾಕಷ್ಟು
ಸಾಕಷ್ಟು ಮಂದಿ ಇದ್ದಾರಂತೆ ಇವತ್ತು. ಅದರಲ್ಲಿ ವಿಶೇಷವಾಗಿ ನಿಮ್ಮೆಲ್ಲರಿಗೂ ಸಹ ನಾವು ಚಿರಋಣಿಯಾಗಿರ್ತೀವಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಈ ಆಮ್ ಆದ್ಮಿ ಪಾರ್ಟಿಯ ಒಂದು ವುಮೆನ್ ಎಂಪವರ್ಮೆಂಟ್, ಮಹಿಳಾ ಸಬಲೀಕರಣದ ಕಾರ್ಯಕ್ರಮಗಳಿಗೆ ನೀವು ನಿಜವಾಗ್ಲೂ ಬಂದು ಪ್ರೋತ್ಸಾಹ ಮಾಡ್ತಿದ್ದೀರಲ್ಲ, ಅದಕ್ಕೋಸ್ಕರ ತಮ್ಮೆಲ್ಲರಿಗೂ ಸ್ವಾಗತ ಹಾಗೂ ಅಭಿನಂದನೆಗಳು. ಮಹಿಳಾ ಕಾರ್ಯಕ್ರಮಗಳು ಅಂತ ಸಾಕಷ್ಟು ಬಾರಿ ಸಾಕಷ್ಟು ಕಡೆ ಕೇಳ್ತಾ ಇರ್ತೀವಿ. ಆದರೆ ನಾನು ಸಹ ಅನೇಕ ಕಾರ್ಯಕ್ರಮಗಳಲ್ಲಿ ಭೇಟಿ ಮಾಡ್ತಾ ಇರ್ತೀನಿ. ನಾನು ವಿಶೇಷವಾಗಿ ಬೆಂಗಳೂರಿಂದ ಅವ್ರು ಕರೀತಾ ಇರಲು ಓಡಿ ಬರೋದು ಒಂದೇ ಒಂದು ವಿಚಾರಕ್ಕೋಸ್ಕರ. ನಮ್ಮಲ್ಲಿ ಈ ಉತ್ಸಾಹ ಕಾಣಿಸ್ತಿಲ್ಲ, ಇಲ್ಲಿ ಕಾಣಿಸ್ತಿದೆ ನಮಗೆ. ನಿಜವಾಗ್ಲೂ ಇಲ್ಲಿ ಮಹಿಳೆಯರು ನೀವೆಷ್ಟು ಇಂಟ್ರೆಸ್ಟಿಂದ ಕಲ್ತ್ಕೊಳ್ಳೋದಕ್ಕೆ, ಅಂದರೆ ಅದ್ರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನೀವೆಲ್ಲ ಭಾಳ ಎಕ್ಸ್ಪೀರಿಯನ್ಸ್ಡು ಮನೇಲಿ. ಯು ಆರ್ ಆಲ್ರೆಡಿ ಎಕ್ಸ್ಪೀರಿಯನ್ಸ್ಡ್ ಇನ್ ಕುಕಿಂಗ್, ಕಿಚನ್ ಆ್ಯಂಡ್ ಆಲ್, ಬಟ್ ಸ್ಟಿಲ್ ನೀವು ಬಂದು ಕಲಿತಿದ್ದೀರಾ ಅಂದರೆ ನಿಮ್ಮ ಉತ್ಸಾಹಕ್ಕೆ ಒಂದು ಜೋರದ ಚಪ್ಪಾಳೆ ನನ್ನ ಕಡೆಯಿಂದ ಹಾಗೂ ಇಡೀ ಆಮ್ ಆದ್ಮಿ ಪಕ್ಷದ ಕಡೆಯಿಂದ. ವೇದಿಕೆಯಲ್ಲಿ ರಾಜ್ಯ ಹಿಂದುಳಿದ ವರ್ಗದ ಅಧ್ಯಕ್ಷರಾದ ಶ್ರೀ ನವೀನ್ ಚಂದ್ರ ಪೂಜಾರಿ, ರಾಜ್ಯ ಉಪಾಧ್ಯಕ್ಷರಾದ ವಿವೇಕಾನಂದ ಸಾಲ್ಯನ್, ಉಡುಪಿ ಜಿಲ್ಲಾಧ್ಯಕ್ಷರಾದ ಶ್ರೀ ಎಸ್.ಆರ್. ಲೋಬೋ, ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ವಿದ್ಯಾ ರಾಕೇಶ್ ಉಪಸ್ಥಿತರಿದ್ದರು. 5 ಬಗೆಯ ಮಸಾಲಾ ಪುಡಿ ತಯಾರಿಕೆಯ ಮಾಹಿತಿಯನ್ನ ಎಲ್ಇಡಿ ಸ್ಕ್ರೀನ್ ಮುಖಾಂತರ ಸವಿವರವಾಗಿ ಪ್ರಾತ್ಯಕ್ಷಿಕೆಯೊಂದಿಗೆ ಶ್ರೀಮತಿ ವಿದ್ಯಾ ರಾಕೇಶ್ ಹಾಗೂ ಶ್ರೀಮತಿ ಜಾಸ್ಮಿನ್ ವಾಸ್ ವಿವರಿಸಿದರು. ನೀವು ಬಿಸಿಲಿನಲ್ಲಿ ಒಣಗಿಸಿದ್ರೆ ಸ್ವಲ್ಪ ಸಮಯ ಕಡಿಮೆ ತಗೊಳ್ತದೆ. ಕ್ರಿಸ್ಪಿಯ ನೋಡಿ, ಇದು ಗಿಡ್ಡ ಮೆಣಸು 250 ಗ್ರಾಂ, ಇನ್ನೊಂದು 1/4 kg ಅಂತ ಹೇಳ್ತೇವೆ. ಸುಮಾರು 220 ಜನ ಕಾರ್ಯಕ್ರಮದ ಪ್ರಯೋಜನ ಪಡೆದರು. ಮಸಾಲಾ ಪುಡಿಗಳ ಪ್ಯಾಕೇಜಿಂಗ್ ಹಾಗೂ ಮಾರ್ಕೆಟಿಂಗ್ ಬಗ್ಗೆ ಡಾಕ್ಟರ್ ವಿಶ್ವಕುಮಾರ್ ಹಾಗೂ ಶ್ರೀ ಸತೀಶ್ ಮ್ಯಾಬಿನ್ ಅವರು ಸಭೆಗೆ ಮಾಹಿತಿಯನ್ನ ನೀಡಿದರು. ಯಾಕಂದರೆ ಇತ್ತೀಚಿನ ದಿವಸದಲ್ಲಿ ನಾವು ಬಹಳಷ್ಟು ಪೆಸ್ಟಿಸೈಡ್ಸ್, ಕೀಟನಾಶಕ, ಕ್ರಿಮಿನಾಶಕಗಳನ್ನ ಉಪಯೋಗಿಸ್ತೀವಿ, ಶಿಲೀಂಧ್ರನಾಶಕ, ಫಂಗಿಸೈಡ್ಸ್ನ ಉಪಯೋಗಿಸ್ತೀವಿ. ಇಂಥವುದೆಲ್ಲ ಕಮ್ಮಿ ಯೂಸ್ ಮಾಡುವಂಥದ್ದು ಜಾಗದಿಂದ ತರಬೇಕು. ಸಾಮಾನ್ಯವಾಗಿ ಏನು ಸರ್ಕಾರದ ಒಂದು ಕ್ರಮ ಇದೆ, ಅಥವಾ ಇಷ್ಟಿಷ್ಟೇ ಉಪಯೋಗಿಸಿದ ಅಷ್ಟೇ ಉಪಯೋಗಿಸ್ತಾರೆ. ಕೆಲವು ಕಡೆ ಅದನ್ನು ಜಾಸ್ತಿಯಾಗಿ ಉಪಯೋಗಿಸ್ತಾರೆ ಈ ಪೆಸ್ಟಿಸೈಡ್ಸ್ನ. ಹಾಗಾಗಿ ಆ ರೆಸಿಡ್ಯೂಯಲ್ ಪೆಸ್ಟಿಸೈಡ್ಸ್ ಅವೆಲ್ಲ ಜಾಸ್ತಿ ಇರಬಾರ್ದು. ಇದನ್ನು ನಾನು ಯಾವ ರೀತಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತೀನಿ. ನಿಮಗೆ ನೀವು ಒಂದು ಇಂಡಸ್ಟ್ರಿ ಮಾಡಬೇಕು ಅಂದರೆ ನಿಮಗೆ ಗೊತ್ತಿರೋ ರೈತರಲ್ಲಿ ಕಮ್ಮಿಯಾಗಿ ಇಂಥದ್ದು ವಿಷ ಪದಾರ್ಥಗಳನ್ನ ಉಪಯೋಗಿಸುವಂಥ ಜಾಗದಿಂದ ಪರ್ಚೇಸ್ ಮಾಡಿ ಅದನ್ನ ತಗೊಂಡು ಬಂದು ಉಪಯೋಗಿಸ್ಕೊಳ್ಳಿ. ಆಹಾರ ಉತ್ಪನ್ನ ಕ್ಷೇತ್ರದಲ್ಲಿ ಸಂಶೋಧನೆ ಯಾರಾದರೂ ಒಂದು ರಿಸರ್ಚ್ ಮಾಡಿದ್ದಾರೆ. ಇತ್ತೀಚೆಗೆ ಹೊಸ ಆಹಾರ ಉತ್ಪನ್ನ ಬರ್ತಾ ಇದೆ ಅಲ್ವಾ. ಸೊ ಜನರಿಗೆ ಹೊಸತ್ತು ಬೇಕು. ಸೊ 6ನೇ ಬಾರಿ ಶೋಕೊಂಡು ಹೊಸತ್ತು ಅಲ್ವಾ. ಸೊ ಅದಕ್ಕೆ ಆಕರ್ಷಣೆ ಜಾಸ್ತಿ ಇದೆ. ಆ ಸಂಶೋಧನೆಗೆ ನಿಮಗೆ ಏನೆಲ್ಲ ಬೇಕು ಅದಕ್ಕೆ ಬೇಕಾದಂಥ ಸಹಾಯಧನ ಈ ಒಂದು ಕ್ಷೇತ್ರದಲ್ಲಿ ಸಿಗುತ್ತೆ. ಸ್ವಚ್ಛತೆ ಮತ್ತು ಗುಣಮಟ್ಟ ಹೆಚ್ಚಳ, ನೂತನ ತಂತ್ರಜ್ಞಾನ ಜೋಡಣೆ ಹಾಗೂ ರಾಷ್ಟ್ರೀಯ ಆಹಾರ ಸುರಕ್ಷತೆ ಕಾಯ್ದೆ ಪದ್ಧತಿ ನಿಯಮಗಳನ್ನು ನಾವು ಅನುಸರಿಸಬೇಕು. ಆಮ್ ಆದ್ಮಿ ಪಕ್ಷದ ವತಿಯಿಂದ ನಡೆಸಲಾದ ಬ್ಯೂಟಿಷಿಯನ್ ತರಬೇತಿಯ ಪ್ರಮಾಣ ಪತ್ರಗಳನ್ನು ವಿತರಿಸಲಾಯಿತು. ಸಂಘಟನಾ ಕಾರ್ಯದರ್ಶಿ ಶಾನನ್ ಪಿಂಟೋ, ಶ್ರೀ ಜನಾರ್ದನ್ ಬಂಗೇರ, ಶ್ರೀ ಜಯರಾಮ್, ಶ್ರೀ ಕಬೀರ್ ಕಾಟಿಪಳ್ಳ, ಶ್ರೀ ಸೈಯದ್ ನಿಸಾರ್, ಶ್ರೀ ಹಬೀಬ್, ಶ್ರೀ ರವಿಪ್ರಸಾದ್ ರವರು ಉಪಸ್ಥಿತರಿದ್ದರು. ಶ್ರೀಮತಿ ಫ್ಲೋರಿನಾ ಗೋವಿಯಸ್ ಧನ್ಯವಾದ ಸಮರ್ಪಿಸಿದರು. Your dream home at Rohan Estate near Marga Hills is within reach, with plots starting at just ₹40,000 per month. Owning a piece of this paradise is easier than ever. Bank loan facilities are available to make your dream a reality. Don't miss this opportunity to invest in Mangalore's most promising development. Call now to book your plot and start building the life you've always wanted. Rohan Estate near Marga Hills, where your future home awaits at just ₹40,000 per month. Call us now at 98454 90100.
ರಾಮಕ್ಷತ್ರಿಯ ಸೇವಾ ಸಂಘದ ವತಿಯಿಂದ ಎಂಎಲ್ಸಿ ಐವನ್ ಡಿಸೋಜಾ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಜಪ್ಪು ಮಂಗಳ್ ಸ್ಟೋರ್ ಸಭಾಂಗಣದಲ್ಲಿ ನಡೆಯಿತು. ರಾಮಕ್ಷತ್ರಿಯ ಸಮಾಜದಿಂದ ಎಂಎಲ್ಸಿ ಐವನ್ ಡಿಸೋಜಾ ಅವರಿಗೆ ಅಭಿನಂದನೆ ಸಲ್ಲಿಸುವ ಕಾರ್ಯಕ್ರಮ ಜಪ್ಪು ಮಂಗಳೂರು ಸ್ಟೋರ್ ಸಭಾಂಗಣದಲ್ಲಿ ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷರಾದ ಮುರಳೀಧರ್ ಸಿಎಚ್ ಇವರ ಅಧ್ಯಕ್ಷತೆಯಲ್ಲಿ ಜರುಗಿತು. ಕೆ ಭಾಸ್ಕರ್ ರಾವ್ ಸ್ವಾಗತದೊಂದಿಗೆ ಪ್ರಾಸ್ತಾವಿಕ ಮತ್ತು ಕೆಲವೊಂದು ವಿಚಾರಗಳ ಬಗ್ಗೆ ಎಂಎಲ್ಸಿ ಐವನ್ ಡಿಸೋಜಾ ಅವರಿಗೆ ಮನವಿಯನ್ನ ನೀಡಲಾಯಿತು. ಆಮೇಲೆ ಸಂಘ ಪ್ರಾರಂಭವಾದ ಮೇಲೆ ಸಂಘದಲ್ಲಿ ನಾವು ರಾಮಕ್ಷತ್ರಿಯ ಸೇವಾ ಸಂಘ, ಹಾಗೆಯೇ ರಾಮಕ್ಷತ್ರಿಯ ಯುವಕ ವೃಂದ, ಹಾಗೆಯೇ ರಾಮಕ್ಷತ್ರಿಯ ಮಹಿಳಾ ವೃಂದ 3 ಘಟಕಗಳನ್ನು ಸ್ಥಾಪನೆ ಮಾಡಿ ಈಗ ಸುಮಾರು 75ನೇ ವರ್ಷದ ಆಚರಣೆ ತಯಾರಿಯಲ್ಲಿ ಇದ್ದೇವೆ. ಈಗಿನ ನಮ್ಮ ರಾಮಕ್ಷತ್ರಿಯ ಸೇವಾ ಸಂಘದ ಅಧ್ಯಕ್ಷರಾದ ಮುರಳೀಧರ್ ಸಿಎಚ್ ಅವರು ಇವತ್ತಿನ ಸಭೆಯಲ್ಲಿ ಇವತ್ತಿನ ಕಾರ್ಯಕ್ರಮ ನಡೆಸ್ತಾ ಇದ್ದಾರೆ. ಹಾಗೆಯೇ ಮಹಿಳಾ ಘಟಕದ ಅಧ್ಯಕ್ಷರಾದ ಶುಭ ಪ್ರಶಾಂತ್ ಅವರು ವೇದಿಕೆಯಲ್ಲಿ ಇದ್ದಾರೆ. ಹಾಗೆಯೇ ನಮ್ಮೊಟ್ಟಿಗೆ ಪ್ರಾರಂಭದಲ್ಲಿದ್ದ ಜೆ ಕೊರಗಪ್ಪನವರು ವೇದಿಕೆಯಲ್ಲಿದ್ದಾರೆ. ರಾಮಕ್ಷತ್ರಿಯ ಸೇವಾ ಸಂಘದ ಹಿರಿಯ ಸದಸ್ಯರಾದ ಕ್ಯಾಪ್ಟನ್ ರವೀಂದ್ರ ದೀಪ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. ಕರ್ನಾಟಕ ಆಲ್ಫೆಡ್ ಮತ್ತು ಹೆಲ್ತ್ ಕೇರ್ ಕೌನ್ಸಿಲ್ ಇದರ ಅಧ್ಯಕ್ಷರಾದ ಡಾಕ್ಟರ್ ಯುಟಿ ಇಫ್ತಿಕಾರ್, ರಾಮಕ್ಷತ್ರಿಯ ಮಹಿಳಾ ಅಧ್ಯಕ್ಷರಾದ ಡಾಕ್ಟರ್ ಶರತ್, ರಾಮಕ್ಷತ್ರಿಯ ಮಹಿಳಾ ಸಂಘದ ಅಧ್ಯಕ್ಷರಾದ ಶುಭಾ ಪ್ರಶಾಂತ್, ಸದಸ್ಯರಾದ ಡಾಕ್ಟರ್ ಶರತ್, ಕೋಶಾಧಿಕಾರಿ ದಿನೇಶ್ ಬೇಕಲ್ ಮೊದಲಾದವರು ಉಪಸ್ಥಿತರಿದ್ದರು. ರಾಮಕ್ಷತ್ರಿಯ ಸೇವಾ ಸಂಘದ ಹಿರಿಯ ಸದಸ್ಯರಾದ ಕೆಎಸ್ ರಂಜನ್ ಅವರು, ಅನಿಲ್ ಬೇಕಲ್, ಕೆ ರಾಧಾಕೃಷ್ಣ ರಾವ್, ವಾರಿಜಾ, ಪೂರ್ಣಿಮಾ ಬೀರಾವ್, ಮೀರಾ ರವೀಂದ್ರ, ಭಾಸ್ಕರ್ ಕೋಡಿಕಲ್, ಯೋಗೇಶ್ ಕುಮಾರ್ ಜಪ್ಪು ಮುಖ್ಯ ಅತಿಥಿಗಳಿಗೆ ಶಾಲು ಹಾಗೂ ಹೂವನ್ನು ನೀಡಿ ಸ್ವಾಗತಿಸಿದರು. ಮೀರಾ ರವೀಂದ್ರ ಪ್ರಾರ್ಥನೆ ಮತ್ತು ಸನ್ಮಾನಿತರ ಪರಿಚಯವನ್ನ ವಾಚಿಸಿದರು. ಯುಟಿ ಇಫ್ತಿಕಾರ್ ಫರೀದ್ ಅವರು ಎಂಎಲ್ಸಿ ಐವನ್ ಡಿಸೋಜಾ ಅವರಿಗೆ ರಾಮಕ್ಷತ್ರಿಯ ಸಮಾಜದ ವತಿಯಿಂದ ಹಾಗೂ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಅಭಿನಂದಿಸಿ ಗೌರವಿಸಿದರು. ನಂತರ ಮಾತನಾಡಿದ ಎಂಎಲ್ಸಿ ಐವನ್ ಡಿಸೋಜಾ ಅವರು, ರಾಮಕ್ಷತ್ರಿಯ ಸಮಾಜಕ್ಕೆ ಎಲ್ಲ ರೀತಿಯ ಸಹಾಯ ಸಹಕಾರ, ಯಾವುದೇ ತಾರತಮ್ಯ ಇಲ್ಲದೆ ಸಾರ್ವಜನಿಕ ಮನವಿಯ ಬಗ್ಗೆ ಹೆಚ್ಚಿನ ಮುತುವರ್ಜಿ ವಹಿಸುತ್ತೇನೆ ಎಂದು ಭರವಸೆ ನೀಡಿದರು. ರಾಮಕ್ಷತ್ರಿಯ ಸಂಸ್ಥೆಯಿಂದ ನಮ್ಮ ಸಮಾಜದಿಂದ ಸನ್ಮಾನ ಮಾಡಬೇಕು, ನಾವು ಮನೆಗೆ ಬರ್ತೇವೆ ಅಂತ ಕೇಳಿದ್ರು. ಮನೆಗೆ ಬರ್ತೇವೆ ಅಂತ ಕೇಳಿದ್ರು. ನಾನು ಯಾಕೆ ಮನೆಗೆ ಬರ್ತೀರಾ, ನಾನೇ ಬರ್ತೇನೆ ನಿಮ್ಮಲ್ಲಿ. ನಿಮ್ಮ ಸಂಸ್ಥೆ ಇದೆ, ನಿಮ್ಮ ಸೇವಾ ಸಂಸ್ಥೆ ಇದೆ, ನೀವು ಬೇರೆಯವ್ರನ್ನೂ ಕರೆದು ಸಂಸ್ಥೆ ಸನ್ಮಾನ ಮಾಡಿದ್ದೀರಿ, ನನ್ನನ್ನು ಕರೀರಿ. ನೀವು ಬರೀ ಒಂದು ರಾಜಕೀಯ ಪಕ್ಷಿಯಾಗಿ ಸೀಮಿತ ಆಗ್ತೀರಿ, ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು. ಸಮಾಜ ಅಂದ್ರೆ ಹೇಗೆ ಅಂದ್ರೆ, ಸಮಾಜ ಯಾರಿಗೂ ಸೀಮಿತ ಆಗಿರ್ತಕ್ಕಂಥದ್ದಲ್ಲ. ಸಮಾಜ ಬೆಳೆಯಬೇಕಾದ್ರೆ ಈ ನನ್ನ ಸಮಾಜ, ಕ್ರೈಸ್ತ ಸಮಾಜ, ನಾವೆಲ್ಲರನ್ನು ಕರೆ ಸನ್ಮಾನ ಮಾಡಬೇಕು ಅಂತ ನಾನು ಹೇಳಿದ್ದೇನೆ. ಅದು MP ಇರ್ಬೋದು, MLA ಇರ್ಬೋದು, MLC ಇರ್ಬೋದು, ಯಾರೇ ಇರ್ಬೋದು. ನಿಮ್ಮ ಉದ್ದೇಶ ಏನು? ಸಮಾಜವನ್ನ ಬೆಳೆಸು, ಸಮಾಜದಲ್ಲಿ ಇದ್ದಂಥ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡೋದು, ಸಮಾಜದಲ್ಲಿರುವಂಥ ಪ್ರತಿಭೆಗಳಿಗೆ ಸರ್ಕಾರಿ ಉದ್ಯೋಗ ಇರ್ಬೋದು, ರಾಜಕೀಯ ಸ್ಥಾನಮಾನಗಳಿರ್ಬೋದು, ಅಥವಾ ಅವರಿಗೆ ಎಜುಕೇಶನ್ ಇರ್ಬೋದು, ಅವರಿಗೆ ಸಹಾಯ ಮಾಡಿ ಸಮಾಜವನ್ನ ಕಟ್ಟುವುದೇ ಒಂದು ಸಮಾಜದ ಸೇವಾ ಸಂಸ್ಥೆಗಳ ಪ್ರಮುಖ ಉದ್ದೇಶ. ಇದೇ ಸಂದರ್ಭ ಮಾತನಾಡಿದ ಯುಟಿ ಇಫ್ತಿಕಾರ್ ಅವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. I always told somebody in Bangalore, very important person in Bangalore, the other day, one day I will see Ivan D'Souza as a minister. Because he is not only a leader for the community or for our Vivekananda. Our speech are very good. It's not easy to become politician. Our politician, other than our work, he has shown, they will recognize. See how Ivan D'Souza is working. ಹಿರಿಯ ಸದಸ್ಯರಾದ ಕ್ಯಾಪ್ಟನ್ ರವೀಂದ್ರ ಅವರು ಸಹ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದರು. ಇನ್ನು ಅಧ್ಯಕ್ಷ ಸ್ಥಾನದಿಂದ ಮಾತನಾಡಿದ ಮುರಳೀಧರ್ ಐವನ್ ಅವರು, ಅದ್ಭುತ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ ಸದಸ್ಯರನ್ನ ಕಂಡು ಧನ್ಯವಾದಗೈದರು. ಉಷಾ ಭವನಿ ಶಂಕರ್ ಕಾರ್ಯಕ್ರಮವನ್ನು ಅತ್ಯುತ್ತಮವಾಗಿ ನಿರೂಪಿಸಿದರು. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.